ಅದು ಹಸಿರು ಹೊಲಗಳು, ತೆಂಗಿನ ತೋಟಗಳು, ಹಳ್ಳಿಯ ನಸುಕಿನ ಶಾಂತಿ ಎಲ್ಲವೂ ಒಂದಾಗಿ ಬೆರೆತಿದ್ದ ಪುಟ್ಟ ಹಳ್ಳಿ. ಹಳ್ಳಿಯ ಅಂಚಿನಲ್ಲೇ ಇದ್ದ ಮಣ್ಣಿನ ಮನೆಗೆ ಬೆಳಗಿನ ಸೂರ್ಯಕಿರಣಗಳು ತಟ್ಟಿದಾಗ ಮನೆಯೊಳಗೆ ಹೊಸ ಜೀವನದ ನಗು ಮೊಳಗುತ್ತಿತ್ತು. ಆ ಮನೆಯೊಳಗೆ ಇದ್ದದ್ದು ಕೇವಲ ಒಂದು ಕುಟುಂಬ ಮಾತ್ರವಲ್ಲ, ಅಲ್ಲಿ ನಂಬಿಕೆ, ಪ್ರೀತಿ, ತ್ಯಾಗ ಮತ್ತು ಅರ್ಥವಾಗದೆ ಉಳಿದ ಒಂದು ದೊಡ್ಡ ಸತ್ಯವು ವಾಸಿಸುತ್ತಿತ್ತು. ಆ ಮನೆಯ ಯಜಮಾನನ ಹೆಸರು ರಾಮಯ್ಯ. ಹಳ್ಳಿಯಲ್ಲಿ ಸತ್ಯವಂತ, ಶ್ರಮಜೀವಿ ಎಂದು ಹೆಸರಾದವನು. ಅವನ ಹೆಂಡತಿ ಸೀತಮ್ಮ ಸರಳ ಮನಸ್ಸಿನ, ದೇವರಲ್ಲಿ ಅಚಲ ಭಕ್ತಿ ಹೊಂದಿದ್ದ ಮಹಿಳೆ. ವರ್ಷಗಳ ಪ್ರಾರ್ಥನೆಯ ನಂತರ ಅವರಿಗೆ ಒಬ್ಬ ಪುಟ್ಟ ಮಗು ಜನಿಸಿತ್ತು. ಆ ಮಗು ಮನೆಯೆಲ್ಲ ಬೆಳಕಾಗಿತ್ತು. ಮಣ್ಣಿನ ಗೋಡೆಯ ಮನೆಗೂ ಅರಮನೆಯ ಗೌರವ ತಂದುಕೊಟ್ಟಿದ್ದು ಆ ಮಗುವಿನ ನಗು. ಆದರೆ ಆ ಸಂತೋಷದ ನಡುವೆ ಮನೆಯೊಳಗೆ ಇನ್ನೊಂದು ಜೀವವೂ ಇತ್ತು, ಅದು ಮುಂಗುಸಿ.